ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಉತ್ತರ ಕರ್ನಾಟಕದ ಸಂಕ್ರಾಂತಿ ಸ್ಪೆಷಲ್ ಆಗಿರುವಂಥ ಮಾದಲಿಯನ್ನು ಮಾಡತ್ತೀನಿ. ತುಂಬ ರುಚಿಯಾಗಿರ್ತೈತಿ, ಅಷ್ಟೇ ಈಸಿಯಾಗಿ ಪರ್ಫೆಕ್ಟಾಗಿ ಕೂಡ ನಾವು ಮಾಡ್ಕೋಬೋದು. ತುಂಬ ರುಚಿಯಾಗಿರುವಂಥ ಮಾದಲಿಯನ್ನು ಮಾಡೋದು ಹೆಂಗೆ ನೋಡೋಣ ಬರ್ರಿ. ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡೇನಿ. ಅದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಗೋಧಿಯನ್ನು ತೊಗೊಂಡೇನಿ. ಆ ಗೋಧಿಯನ್ನು ನಿಧಾನ ಉರಿ ಒಳಗೆ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಧಾನ ಉರಿ ಒಳಗೆ ಕೆಂಪಾಗುತ್ತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಅಳ್ಳು ಬರಬೇಕು ಚಟಪಟ ಅಂಥೇಳಿ. ಈ ರೀತಿ ಆದಮೇಲೆ ನಾವು ತೆಗೆದು ಅದನ್ನು ಎತ್ತಿಟ್ಕೊಳ್ಳೋಣಂತ. ನೋಡ್ರಿ ಇಲ್ಲಿಗೆ ಸರಿಯಾಗಿ ಫ್ರೈ ಆಗ್ಯಾವು. ನಿಧಾನ ಉರಿ ಒಳಗೆ ಹುರ್ಕೋಬೇಕು, ಇಲ್ಲಾಂದ್ರೆ ಮೇಲೆಲ್ಲ ಹೊತ್ಕೊಂಡ್ಬಿಡ್ತಾವೆ. ಅದಕ್ಕೋಸ್ಕರ ಈಗ ಅವನ್ನ ತೆಗೆದು ಎತ್ತಿಟ್ಕೊಳತ್ತೀನಿ. ಇವು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ವಲ್ಪನೂ ಬಿಸಿ ಇರಬಾರ್ದು, ಬಿಸಿ ಇದ್ದರೆ ಹಿಟ್ಟು ಸರಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಅದೇ ಬಾಣಲೆಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳತ್ತೀನಿ. 1 ಕಪ್ ಗೋಧಿಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರುಚಿಯಾಗಿ ಬರ್ತಾವೆ. ಅದಕ್ಕೋಸ್ಕರ ನಾವಿಲ್ಲಿ ಕಡಲೆಬೇಳೆನ ಹಾಕ್ಕೊಂಡು ಈಗ ಅವನು ಕೂಡ ಕೆಂಪಗಾಗೋತನ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆನ ನಿಧಾನ ಉರಿ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ನೋಡ್ರಲ್ಲೇ ಈ ರೀತಿ ಆಗಬೇಕು. ಅಲ್ಲಿ ತನಕ ಈಗ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಗೋಧಿಯನ್ನು ಹುರಿದಿಟ್ಕೊಂಡಿದ್ವಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣಂತ. ನೋಡ್ರಿ ಗೋಧಿ ಮತ್ತು ಕಡಲೆಬೇಳೆ ಸರಿಯಾಗಿ ಪೂರ್ತಿಯಾಗಿ ತಣ್ಣಗಾಗಬೇಕು. ಅಲ್ಲಿ ತನಕ ನಾವು ಇವನ್ನ ಆರಿಸ್ಕೋಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು. ಈಗ ಇವು ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ನಾನಿಲ್ಲಿ ನಿಧಾನ ಉರಿ ಒಳಗೆ ಡ್ರೈ ಫ್ರೂಟ್ಸ್ಗಳನ್ನು ಹುರ್ಕೊಳತ್ತೀನಿ. ನಾನಿಲ್ಲಿ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬಾದಾಮಿನ ಹಾಕ್ಕೊಂಡೀನಿ. ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಈಗ 1-2 ಸೆಕೆಂಡ್ ಇವನ್ನ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಪುಟಾಣಿನ ಹಾಕ್ಕೊಳತ್ತೀನಿ. ನೀವು ಹೆಚ್ಚು ಕಡಿಮೆ ಬೇಕಂದ್ರೆ ಹಾಕ್ಕೋಬೋದು. ಈಗ ಇವನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಸೋಂಪು ಕಾಳನ್ನು ಹಾಕ್ಕೊಳತ್ತೀನಿ. ಬಡೆ ಸೊಂಪು ಅಂತೀವಲ್ಲ ಅವನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಅದಕ್ಕೆ 1 ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಳತ್ತೀನಿ. ಇದನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳತ್ತೀನಿ. ನೀವು ಇವೆಲ್ಲ ಪದಾರ್ಥಗಳನ್ನು ಹೆಚ್ಚು ಕಡಿಮೆ ಕೂಡ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡು ಕೂಡ ನಾವು ಮಾಡ್ಕೋಬೋದು. ಈಗ ಇವನ್ನ 1-2 ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡು ಈಗ ಇವನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣಂತ. ನೀವು ಈಗಾದರೂ ಮಾಡ್ಕೋಬೋದಿಲ್ಲ, ಲಾಸ್ಟಿಗೆ ಕೂಡ ಎಲ್ಲ ಮಾಡಿ ಆದಮೇಲೆ ಕೂಡ ನಾವು ಇವನ್ನೆಲ್ಲ ಹುರಿದ್ಬಿಟ್ಟು ಹಾಕ್ಕೋಬೋದು. ಈಗ ಇವನ್ನ ಸೈಡಿಗೆ ಎತ್ತಿಟ್ಕೊಂಡು ಅಷ್ಟರಲ್ಲಿ ಗೋಧಿನೂ ಕೂಡ ಪೂರ್ತಿಯಾಗಿ ತಣ್ಣಗಾಗಿರ್ತಾವೆ. ಇವು ಸ್ವಲ್ಪನೂ ಬಿಸಿ ಇರಬಾರ್ದು, ಆ ರೀತಿ ಪೂರ್ತಿಯಾಗಿ ತಣ್ಣಗಾಗೋ ತನಕ ಬಿಟ್ಕೊಂಡು ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ನೀವು ಜಾಸ್ತಿ ಮಾಡೋರಾದರೆ ಮಿಲ್ಲಿಗೆ ಹಾಕ್ಸಿದ್ರೆ ಚಲೋ ಹಿಟ್ಟು ಚೆನ್ನಾಗಿ ಬರ್ತೈತಿ. ನಾವು ಸ್ವಲ್ಪ ಮಾಡತ್ತಿರೋದ್ರಿಂದ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮನೆಯಲ್ಲನ್ನು ಪೌಡ್ರ್ ಮಾಡ್ಕೊಳತ್ತೀನಿ. ಈಗ ನೋಡ್ರಿ ಯಾವ ರೀತಿ ಹಿಟ್ಟು ರೆಡಿಯಾಗಿದೆ ಅಂತೇಳಿ. ಈ ರೀತಿ ನಾವು ನೈಸಾಗಿ ಪುಡಿಯನ್ನು ಮಾಡ್ಕೋಬೇಕು. ಈಗ ಇದನ್ನು ಜಲ್ಸ್ಕೊಳ್ಳೋಣಂತ. ಎಲ್ಲವನ್ನು ನಾವು ಇದೇ ರೀತಿ ನಾವು ಪೌಡ್ರ್ ಮಾಡಿಕೊಂಡು ಈಗ ಇದನ್ನು ಜಲ್ಸ್ಕೊಳ್ಳೋಣಂತ. ಇದ್ರ ಮೇಲೆ ತರಿಯಾಗಿ ಬರ್ತೈತಲ್ಲ ಅದನ್ನು ತೆಗೆದುಬಿಡೋಣ. ಈಗ ನೋಡ್ರಿ ಹಿಟ್ಟು ರೆಡಿಯಾಗೈತಿ. ಈಗ ಇದಕ್ಕೆ ನಾನಿಲ್ಲಿ 2 ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ. 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಡ್ರೈ ಆಗಿನ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ. ಕೈಯಿಂದ ಸರಿಯಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಳೋಣಂತ. ಈ ರೀತಿ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ಯಾಕಂದರೆ ಇದು ಮಿಕ್ಸಿ ಒಳಗೆ ಹಾಕಿರೋ ಹಿಟ್ಟಾಗಿರೋದ್ರಿಂದ ಸರಿಯಾಗಿ ಕೂಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಕೈಯಿಂದ ನಾದ್ಕೋತ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಟ್ಟೇನಿ. ಈಗ ನೋಡ್ರಿ ಹಿಟ್ಟು ರೆಡಿಯಾಗೈತಿ. ಈಗ ಇದನ್ನು ಚಪಾತಿ ಮಾಡ್ಕೊಳ್ಳೋಣಂತ. ನಾವು ನಾರ್ಮಲಾಗಿ ಚಪಾತಿ ಯಾವ ರೀತಿ ಮಾಡ್ತೇವೆ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ತೊಗೊಳ್ರಿ ಹಿಟ್ಟನ್ನು. ಅಂದರೆ ಈ ಚಪಾತಿಯನ್ನು ನಾವು ದಪ್ಪನಾಗಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನೋಡ್ರಿ ನಾನಿಲ್ಲಿ ಇಷ್ಟು ದೊಡ್ಡ ದೊಡ್ಡ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಈಗ ಚಪಾತಿಯನ್ನು ಮಾಡ್ಕೊಳತ್ತೀನಿ. 2 ಕಡೆನೂ ನಾನು ಇಲ್ಲಿ ಹಿಟ್ಟನ್ನು ಹಚ್ಕೊಂಡು ಚಪಾತಿಯನ್ನು ಮಾಡ್ಕೊಳತ್ತೀನಿ. ಈ ಚಪಾತಿಯನ್ನು ರೌಂಡಾಗಿ ಬರಬೇಕಂತೇನಿಲ್ಲ, ಈ ರೀತಿ ಸ್ವಲ್ಪ ಸೈಡಿಗೆಲ್ಲ ಬಿಟ್ಕೋತೈತಿ. ಆದರೂ ಕೂಡ ನಾವು ಎಲ್ಲ ಒಂದು ಚಪಾತಿನ ಇದೇ ರೀತಿ ಆಗ್ತಾವೆ. ಯಾಕಂದ್ರೆ ಮನೆಯಲ್ಲೇ ಹಾಕಿ ಮಾಡಿರೋ ಹಿಟ್ಟಾಗಿರೋದ್ರಿಂದ ಸರಿಯಾಗಿ ಹೊಂದ್ಕೊಂಡೋರಿರೋದಿಲ್ಲ. ಅದಕ್ಕೋಸ್ಕರ ಈಗ ನಾ ಇಲ್ಲಿ ಹಂಚನ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಚಪಾತಿನ ಹಾಕ್ಕೊಂಡು 2 ಕಡೆನೂ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳತ್ತೀನಿ. ನೀವು ಎಣ್ಣೆ ಬದಲಿಗೆ ತುಪ್ಪನಾದ್ರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ಈಗ ಮೀಡಿಯಮ್ ಉರಿ ಒಳಗೆ 2 ಕಡೆನೂ ಸರಿಯಾಗಿ ಒತ್ತಿ ಒತ್ತಿ ಬೇಯಿಸ್ಕೊಳ್ಳೋಣ. ಇದನ್ನ ಒಂದು 5 ನಿಮಿಷನಾದರೂ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ. ಈಗ ನೋಡ್ರಿ 2 ಕಡೆನೂ ಈ ರೀತಿ ನಾವು ಬೇಯಿಸ್ಕೋಬೇಕು. ಈಗ ಚಪಾತಿ ರೆಡಿಯಾಗೈತಿ. ಈಗ ಇವನ್ನ ತೆಗೆದು ಎತ್ತಿಟ್ಕೊಳ್ಳೋಣಂತ. ನೋಡ್ರಿ
ಈ ರೀತಿ ನಾವು ಎಲ್ಲ ಚಪಾತಿಯನ್ನು ಮಾಡ್ಕೊಳ್ಳೋಣಂತೆ. ಇವು ಸ್ವಲ್ಪ ಬಿಸಿ ಇರ್ತಾನೆ ನಾವು ಈ ರೀತಿ ಮುರಿದು ಎತ್ತಿಟ್ಕೊಳ್ಳೋಣ. ಯಾಕಂದ್ರೆ ಪೂರ್ತಿಯಾಗಿ ತಣ್ಣಗಾಗಬೇಕು. ಅದಕ್ಕೋಸ್ಕರ ನಮ್ಗೆ ಮಿಕ್ಸಿಲಿ ಹಾಕೋದಕ್ಕೂ ಕೂಡ ಸರಿ ಆಗ್ತೈತಿ. ಈಗ ಇದನ್ನು ಬಿಸಿ ಇರ್ತಾನೆ ಸ್ವಲ್ಪ ಈ ರೀತಿ ಮುರಿದಿಟ್ಕೊಂಡು ಆಮೇಲೆ ಪೂರ್ತಿಯಾಗಿ ಸಣ್ಣದಾಗಿ ಈಗ ಈ ರೀತಿ ಪುಡಿ ಮಾಡಿಕೊಂಡು ಇಟ್ಕೊಳ್ಳೋಣಂತೆ. ನೋಡ್ರಿ ಇಲ್ಲಿ ನಾ ಎಲ್ಲವನ್ನು ಚಪಾತಿಯನ್ನು ಮಾಡಿಕೊಂಡು ಈ ರೀತಿ ಪುಡಿ ಮಾಡ್ಕೊಂಡಿನಿ. ಇವು ಪೂರ್ತಿಯಾಗಿ ತಣ್ಣಗಾಗಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು. ಬಿಸಿ ಇತ್ತಂದ್ರೆ ನಾವು ಮಿಕ್ಸಿ ಹಾಕಿದಾಗ ಮುದ್ದೆ ಮುದ್ದೆ ಆಗಿಬಿಡ್ತೈತಿ. ಅದಕ್ಕೋಸ್ಕರ ನಾವು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತೆ. ನೋಡ್ರಿ ಈ ರೀತಿ ನಮ್ಗೆ ಪುಡಿಯಾಗಿ ಬರುತ್ತಾನೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. 1-2 ನಿಮಿಷ ಮಾಡ್ಕೊಂಡ್ರೆ ಸಾಕು, ಇದು ಪುಡಿ ಆಗ್ತೈತಿ. ಈ ರೀತಿ ನಾವು ಮಾಡ್ಕೊಂಡಾದ್ಮೇಲೆ ಒಂದು ಹೋಲಿರುವಂಥ ಜಲ್ಡಿಗೆ ಹಾಕ್ಕೊಂಡು ಜಲ್ಸ್ಕೊಳ್ಳೋಣಂತೆ. ನೋಡ್ರಿ ಈ ರೀತಿ ಬಂದೈತಿ. ಎಲ್ಲವನ್ನು ಇದೇ ರೀತಿ ಮಾಡಿ ಎತ್ತಿಟ್ಕೊಳ್ರಿ. ನೋಡ್ರಿ ಈ ರೀತಿ ನಾವು ಜಲ್ಸ್ಕೋಬೇಕು. ಇದಕ್ಕೆ ನಾನಿಲ್ಲಿ 1 ಕಪ್ ಗೋಧಿಗೆ 1 ಕಪ್ಪಷ್ಟು ಬೆಲ್ಲ ಸರಿ ಹೋಗ್ತೈತಿ. ಮೀಡಿಯಮ್ ಹದದೊಳಗಂದ್ರೆ 1 ಕಪ್ ಗೋಧಿಗೆ 1 ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಂಡೀನಿ. ನೀವು ಸಿಹಿ ಜಾಸ್ತಿ ತಿಂತೀರಿ ಅನ್ನೋರಾದರೆ ಇನ್ನು 1/4 ಕಪ್ಪಷ್ಟು ನಾವು ಬೆಲ್ಲವನ್ನು ಸೇರಿಸ್ಕೋಬೋದು. ಈಗ ಇದನ್ನು ಕೈಲೇ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸರಿಯಾಗಿ ಮಿಕ್ಸ್ ಆದಮೇಲೆ ಇದನ್ನ ಇನ್ನೊಂದು ಸರಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತಿ. ನೋಡ್ರಿ ಒಂದು 2 ಸೆಕೆಂಡಷ್ಟೇ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಪೂರ್ತಿಯಾಗಿ ನಾವು ಮಾಡ್ಕೊಳತ್ತೀವಿ ಅಂದರೆ ಮೆಲ್ಟ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ ಹೊಂದ್ಕೊಳ್ಳೋತನ ಅಷ್ಟೇ 1-2 ಸುತ್ತಷ್ಟು ನಾವು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ತೆಗೆದು ಎತ್ತಿಟ್ಕೊಳತ್ತೀನಿ. ನೋಡ್ರಿ ಯಾವ ರೀತಿ ಆಗೈತೆ ಅಂತೇಳಿ. ಈ ರೀತಿ ನಮಗೆ ಉದ್ರಾಗಿ ಇರಬೇಕು. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳತ್ತೀನಿ. ನೀವು ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಕೂಡ ಹಾಕ್ಕೋಬೋದು. ಒಣ ಶುಂಠಿ ಪುಡಿಯನ್ನು ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಅಷ್ಟೇ ಸೇರಿಸ್ಕೊಂಡೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಪೂರ್ತಿಯಾಗಿ ಕಲಿಸ್ಕೊಂಡಾದ್ಮೇಲೆ ಈಗ ಹುರಿದಿಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ತುರಿ ಎಲ್ಲವನ್ನು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಈಗ ಮಾದಲಿ ರೆಡಿಯಾಗೈತಿ. ಈಗ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಯಾಗಿರುವಂಥ ಮಾದಲಿ ರೆಡಿಯಾಗೈತಿ. ತುಂಬ ರುಚಿಯಾಗಿರ್ತೈತಿ. ಫಟಾಫಟ ಅಂತ ಕೂಡ ನಾವು ಮಾಡ್ಕೋಬೋದು ಮನೆಯಲ್ಲಿನ ಸುಲಭವಾಗಿ. ನಿಮಗೂ ಇಷ್ಟ ಆಕೈತೆ ಅನ್ಕೋತೀನಿ. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತೇಳಿ ನಂಗೆ ಕಮೆಂಟ್ಗಳಲ್ಲಿ ತಿಳಿಸಿ. ಈ ಮಾದಲಿ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.